ತಮಿಳಗ ವೆಟ್ರಿ ಕಳಗಂ ಪಕ್ಷದ ಸಂಸ್ಥಾಪಕ ನಟ ವಿಜಯ್ಗೆ ಸಿಬಿಐ ಸಮನ್ಸ್ ಬಂದಿದೆ. ಟಿವಿಕೆ ಸಂಸ್ಥಾಪಕ ನಟ ವಿಜಯ್ಗೆ ಸಿಬಿಐನವರು ಸಮನ್ಸ್ ನೀಡಿದ್ದಾರೆ. ಇಂದು ವಿಚಾರಣೆಗೆ ಹಾಜರಾಗಲಿರುವ ನಟ ವಿಜಯ್ ದೆಹಲಿಯ ಸಿಬಿಐ ಕೇಂದ್ರ ಕಚೇರಿಗೆ ನಟ ವಿಜಯ್ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದ ಸಿಬಿಐ ಅಧಿಕಾರಿಗಳು ದೆಹಲಿಯ ಸಿಬಿಐ ಕಚೇರಿಗೆ ಬರುವಂತೆ ಸೂಚಿಸಿ ಸಮನ್ಸ್ ನೀಡಿದ್ರು. ಕರೂರು ಕಾಲ್ತುಳಿತದಲ್ಲಿ 41 ಜನರ ಸಾವು ಸಂಬಂಧ ಸಮನ್ಸ್ ಅನ್ನ ನೀಡಿದ್ರು. ದುರಂತಕ್ಕೆ ಟಿವಿಕೆ ಹೊಣೆ ಅಲ್ಲವೆಂದಿದ್ದ ನಟ ವಿಜಯ್, ಡಿಎಂಕೆ ಸರ್ಕಾರದ ವೈಫಲ್ಯದಿಂದ ದುರಂತವಾಗಿದೆ, ದುರಂತ ನಡೆದಿತ್ತು ಅನ್ನೋದಾಗಿ ಹೇಳಿಕೊಂಡಿದ್ರು. 41 ಜನರ ಸಾವಿಗೆ ಯಾರು ಹೊಣೆ? ಇದು ಸಿಬಿಐನಿಂದ ವಿಚಾರಣೆ ನಡೆಯುತ್ತೆ. ಡಿಎಂಕೆ ಪಕ್ಷ ಇತ್ತು, ಸಂಬಂಧಪಟ್ಟಂತೆ ಅವರೇ ಸೆಕ್ಯೂರಿಟಿಯನ್ನು ಕೊಡಬೇಕಾಗಿತ್ತು, ಎಷ್ಟು ಜನ ಸೇರಬಹುದು ಅಥವಾ ಸಂಬಂಧಪಟ್ಟಂತೆ ಯಾವ ರೀತಿ ಕಂಟ್ರೋಲ್ ಮಾಡಬಹುದಾಗಿತ್ತು ಅನ್ನೋದಾಗಿ ನಟ ವಿಜಯ್ ಅವರ ವಾದ. ಬಟ್ ಡಿಎಂಕೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಬರೋದಕ್ಕಿಂತ ಮುಂಚೆ ಮೆಷರ್ಮೆಂಟನ್ನು ತೆಗೆದುಕೊಳ್ಬೇಕಾಗಿತ್ತು, ಸೇಫ್ಟಿ ಮೆಷರ್ಮೆಂಟ್ ಅಥವಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಬರಬೇಕಾಗಿತ್ತು, ಆಹ್ವಾನ ಎಷ್ಟಿತ್ತು ಅದನ್ನು ನೋಡ್ಕೊಳ್ಬೇಕಾಗಿತ್ತಂತ. ಕಳೆದ ವರ್ಷದ ಸೆಪ್ಟೆಂಬರ್ 27ರಂದು ಕರೂರಿನಲ್ಲಿ ಟಿವಿಕೆ ರ್ಯಾಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿ 41 ಮಂದಿ ಸಾವನ್ನಪ್ಪಿ 106 ಮಂದಿ ಗಂಭೀರ ಗಾಯಗೊಂಡಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಿಬಿಐ ಈ ಘಟನೆಯ ಬಗ್ಗೆ ತನಿಖೆ ಈಗಲೂ ಕೂಡ ನಡೀತಾ ಇದೆ. ತನಿಖೆಯ ಮೇಲ್ವಿಚಾರಣೆ ನಡೆಸೋದಕ್ಕೆ ಮಾಜಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಅಜಯ್ ರಸ್ತೋಗಿ ನೇತೃತ್ವದಲ್ಲಿ ಈಗಾಗಲೇ ವಿಚಾರಣೆ ಸಮಿತಿಯನ್ನು ಕೂಡ ಕೋರ್ಟ್ ರಚಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಕರೂರ್ಗೆ ಭೇಟಿ ನೀಡಿ ಹಲವು ಸಾಕ್ಷ್ಯಗಳನ್ನು ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರನ್ನ ಸೇರಿ ಟಿವಿಕೆ ಪಕ್ಷದ ನಾಯಕರನ್ನ ವಿಚಾರಣೆ ನಡೆಸಿದೆ. ನಿಮಗೇನು ವಿಚಾರ ಗೊತ್ತಿರಲಿಲ್ವಾ? ಎಷ್ಟು ಜನ ಬರಬೇಕು, ಏನು ಎತ್ತ, CCTV ಫುಟೇಜ್ ಇದೆಯಾ? ಅಥವಾ ನಟ ವಿಜಯ್ ಅಂತ ಹೇಳಿದ್ರೆ ಅವರು ಸಿನಿಮಾದಲ್ಲೂ ಕೂಡ ಬಹುತೇಕ ಒಂದು ರೀತಿ ಟಾಪ್ನಲ್ಲಿರುವಂಥವರು. ಅವರು ರಾಜಕೀಯದಲ್ಲಿ ಮಾತ್ರ ಅಲ್ಲ, ಅವರನ್ನು ನೋಡೋದಕ್ಕೆ ಮುಗಿಬಿದ್ದು ಬರ್ತಾರೆ ಜನ, ಅಷ್ಟು ಪಾಪ್ಯುಲಾರಿಟಿಯನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ, ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಸೇಫ್ಟಿ ಮೆಷರ್ಮೆಂಟನ್ನೇ ಯಾವ ರೀತಿ ತೆಗೆದುಕೊಂಡಿದ್ರಿ, ಅಥವಾ 41 ಜನರ ಸಾವಿಗೆ ಹೊಣೆ ಯಾರು? ಈ ರೀತಿಯಾಗಿ ವಿಚಾರಣೆ ನಡೆಸ್ತಿದ್ದಾರೆ. ದೆಹಲಿಗೆ ಹೋಗ್ಬೇಕು ಇವತ್ತು ವಿಚಾರಣೆಯನ್ನು ಎದುರಿಸೋದಕ್ಕೆ. ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ವಿಚಾರಣೆಯನ್ನು ನಡೆಸಿದ್ದಾರೆ, ಅಂದರೆ ವಿಚಾರಣೆಗೆ ಒಳಗಾಗಿದ್ದಾರೆ. ಕೆಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟಿದ್ದಾರೆ, ಮುಂದುವರೆದು ಕೆಲ ಸಾಕ್ಷ್ಯಗಳನ್ನು ಇಟ್ಕೊಂಡಿದ್ದಾರಲ್ಲ, ಹಾಗಾಗಿ ಕೆಲವೊಂದಷ್ಟು ವಿಚಾರಣೆ ಇವತ್ತು ಕೂಡ ನಡೆಯುತ್ತೆ. ಸಮನ್ಸ್ ಬಂದಿದೆ, ನಟ ವಿಜಯ್ ಇವತ್ತು ಹಾಜರಾಗ್ತಾರೆ ವಿಚಾರಣೆಗಾಗಿ.